ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ರಾಜ್ಯದಲ್ಲೇ ಮೊಟ್ಟಮೊದಲ 900 ಆಸನಗಳ ಸಾಮರ್ಥ್ಯವುಳ್ಳ ಹಾಗೂ ಸಂಪೂರ್ಣ ಹವಾನಿಯಂತ್ರಿತ ಡಾಕ್ಟರ್ BR ಅಂಬೇಡ್ಕರ್ ಭವನ ಅನುಭವ ಕೇಂದ್ರದ ಉದ್ಘಾಟನಾ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ರಾಜ್ಯದಲ್ಲೇ ಮೊಟ್ಟಮೊದಲ 900 ಆಸನಗಳ ಸಾಮರ್ಥ್ಯವುಳ್ಳ ಹಾಗೂ ಸಂಪೂರ್ಣ ಹವಾನಿಯಂತ್ರಿತ ಡಾಕ್ಟರ್ BR ಅಂಬೇಡ್ಕರ್ ಭವನ ಅನುಭವ ಕೇಂದ್ರದ ಉದ್ಘಾಟನಾ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಚಿಂತಾಮಣಿಯ ಶಾಸಕ ಡಾಕ್ಟರ್ MC ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ G. ಪರಮೇಶ್ವರ್, ಸಮಾಜ ಕಲ್ಯಾಣ ಇಲಾಖೆ ಸಚಿವ KH ಮುನಿಯಪ್ಪ ಹಾಗೂ ಮಾಜಿ ಸಚಿವ HC ಮಹದೇವಪ್ಪ ಅವರು ದೀಪ ಬೆಳಗಿಸಿ ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಅಂಬೇಡ್ಕರ್ ಭವನವನ್ನು ಲೋಕಾರ್ಪಣೆಗೊಳಿಸಿದರು. ಉದ್ಘಾಟನೆಗೂ ಮುನ್ನ ಗಣ್ಯರು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಪಮುಖ್ಯಮಂತ್ರಿ G. ಪರಮೇಶ್ವರ್ ಅವರು ಮಾತನಾಡಿ, ಇಂತಹ ಅತ್ಯಾಧುನಿಕ ಚರಿತ್ರ ಹಾಗೂ ರಾಜ್ಯದಲ್ಲೇ ಮಾದರಿಯಾದ ಅಂಬೇಡ್ಕರ್ ಭವನವನ್ನು ನಿರ್ಮಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ವಿಷಯವಾಗಿದೆ. ಭವನದ ನಿರ್ಮಾಣದ ಹಿಂದೆ ಪ್ರಮುಖ ಪಾತ್ರ ವಹಿಸಿದ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಡಾಕ್ಟರ್ MC ಸುಧಾಕರ್ ಅವರ ಪರಿಶ್ರಮವನ್ನು ಕೊಂಡಾಡಿದರು. ಸಮಾಜ ಕಲ್ಯಾಣ ಸಚಿವ KH ಮುನಿಯಪ್ಪರವರು ಮಾತನಾಡಿ, ಚಿಂತಾಮಣಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಅಂಬೇಡ್ಕರ್ ಭವನವು ಸುಮಾರು 40 ವರ್ಷಗಳ ಸುದೀರ್ಘ ಹೋರಾಟದ ಫಲವಾಗಿದೆ. ಈ ಭವನದ ನಿರ್ಮಾಣಕ್ಕಾಗಿ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಹೋರಾಟಗಾರರು ನಿರಂತರವಾಗಿ ನಡೆಸಿದ ಶ್ರಮ ಹಾಗೂ ಚಿಂತನೆಯಿಂದಾಗಿ ಈ ಭವನ ಲೋಕಾರ್ಪಣೆಗೊಂಡಿದೆ ಎಂದರು. ಈ ಸಂದರ್ಭದಲ್ಲಿ ಸಂಸದ ಮಲ್ಲೇಶ್ ಬಾಬು, ಶಾಸಕರಾದ ಅನಿಲ್ ಕುಮಾರ್, DT ಶ್ರೀನಿವಾಸ್, ಜಿಲ್ಲಾಧಿಕಾರಿಗಳಾದ G. ಪ್ರಭು, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್, ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ತೇಜು ಆನಂದರೆಡ್ಡಿ, ತಾಲೂಕು ಅಧಿಕಾರಿ ಶ್ರೀನಿವಾಸ್ ನಾಯಕ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೌಶಲ್ ಚೌಕ್ಸೆ, ತಾಲೂಕು ದಂಡ ಅಧಿಕಾರಿಗಳಾದ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ S. ಆನಂದ್, ನಗರಸಭೆ ಪೌರಾಯುಕ್ತ ಚಲಪತಿ, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಮುನಿನಾರಾಯಣಪ್ಪ, ನಗರ ಅಭಿವೃದ್ಧಿ ಅಧ್ಯಕ್ಷರಾದ ಶ್ರೀನಾಥ್ ಬಾಬು ಸೇರಿದಂತೆ ದಲಿತ ಮುಖಂಡರುಗಳು, ಸ್ಥಳೀಯ ಮುಖಂಡರುಗಳು ಹಾಗೂ ವಿವಿಧ ಜಿಲ್ಲೆಗಳ ದಲಿತ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಅವರ ಇಡೀ ಕುಟುಂಬ, ಅವರ ತಾತ ಅಂಜನ್ ರೆಡ್ಡಿ ಅಲ್ಲ, ಆಂಜನೇಯ ರೆಡ್ಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅದೇ ಅಲ್ವಾ, ಆಂಜನೇಯ ರೆಡ್ಡಿ ಅವರು ಕೂಡ ಶಾಸಕರಾಗಿದ್ರು. ಸಾರ್ವಜನಿಕ ಬದುಕಿನಲ್ಲಿ ಅವರೆಲ್ಲ ಈ ಭಾಗದಲ್ಲಿ ಕೆಲಸ ಮಾಡಿ ಅನೇಕ ಜನಪರವಾದ ಕೆಲಸಗಳನ್ನ ಮಾಡಿದಂತವರು. ಅವರ ತಂದೆಯವರು ಚೌಡ್ರೆಡ್ಡಿಯವರು ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದರು. ನಾನು ಕೂಡ ಮೊದಲನೇ ಬಾರಿ ಸಚಿವನಾದಂತಹ ಸಂದರ್ಭ, ಆಗ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ದನ್ನು ಸ್ಮರಿಸಿಕೊಳ್ತೇನೆ. ಮತ್ತು ಮಾನ್ಯ ಸುಧಾಕರ್ ಅವರು ಅಂತಹ ಹಿನ್ನೆಲೆಯಿಂದ ಬಂದು ಒಬ್ಬ ಆಧುನಿಕವಾಗಿ ಚಿಂತನೆಯನ್ನ ಮಾಡತಕ್ಕಂತ ವ್ಯಕ್ತಿತ್ವ. ನಾವೆಲ್ಲ ಶಾಸಕರಾಗಿ ಕೆಲಸ ಮಾಡ್ತೇವೆ, ಎಲ್ಲೋ ಒಂದು ಕಡೆ ಒಂದಿಷ್ಟು ವಿಭಿನ್ನತೆ ಇರುತ್ತೆ. ಇವತ್ತು ಯುವ ಜನತೆಗೆ ಸ್ಪಂದಿಸುವಂತ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡೋದಿದೆಯಲ್ಲ,
ಅದು ಬಹಳ ವಿರಳ. ಅಂತಹ ಒಂದು ವ್ಯಕ್ತಿತ್ವವನ್ನ ಮಾನ್ಯ ಸುಧಾಕರ್ ಅವರು ಪ್ರದರ್ಶನ ಮಾಡಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಗ್ತಾ ಇರೋದು ಅಂದ್ರೆ, ನೀನ್ ಹೆಂಗಪ್ಪ ದುಡ್ಡು ತಂದೆ ಇಲ್ಲಿಗೆ, ಯಾರ್ಯಾರಿಗೆ ಏನೇನ್ ಮಾಡಿದ್ನೋ ಗೊತ್ತಿಲ್ಲ ನನಗೆ. ನಾನು ಮೊದಲನೇದಾಗಿ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಸಾಮರ್ಥ್ಯ ಸೌಧ ಅಲ್ಲ, ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸ್ ಕಂಪನಿಗೆ ಹೋಗಿ IT ಕಂಪನಿಗೆ ಹೋದಂಗ ಆಗ್ತದೆ. ಅಲ್ಲಿ ಅವರು ಮಾಡಿರ್ತಕ್ಕಂಥ ಮಾಡರ್ನ್ ಸಿಸ್ಟಮ್ ಇದೆಯಲ್ಲ, ನಮ್ಮ ತಾಲೂಕ್ ಪಂಚಾಯತಿ ಮೆಂಬರ್ಸ್ ಎಲ್ಲ ಈ ಕಂಪ್ಯೂಟರ್ ಸೈನ್ಸ್ ಕಲಿಬೇಕು. ಯಾಕೆಂದ್ರೆ ಎಲ್ಲರಿಗೂ ಇದು ಸೀಟ್ಗೂ ಒಂದೊಂದು ಇದನ್ನ ಹಾಕಿದ್ದಾರೆ, ಅವರು ಸಿಸ್ಟಮ್ ಹಾಕಿದ್ದಾರೆ, ಅದರಲ್ಲೇ ಆಪರೇಟ್ ಮಾಡಬೇಕು. ಅವ್ರ ಉದ್ದೇಶ ಏನಂದ್ರೆ ಯಾವ ಪಂಚಾಯತಿ ಮೆಂಬರು ಕೂಡ ಪೇಪರ್ ತರಬಾರ್ದು, ಪೇಪರ್ಲೆಸ್ ಮೀಟಿಂಗ್ ಆಗಬೇಕು ಅಂತ. ಹೌದಲ್ಲ? ಮೊದಲು ನಮ್ಮ ಪಂಚಾಯತಿ ಮೆಂಬರ್ ಹೇಳ್ಕೊಟ್ಬಿಡಿ, ಇಲ್ಲದಿದ್ರೆ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕೂಡ ಅಂತ ಒಂದು ವ್ಯವಸ್ಥೆ ಇರೋದಿಲ್ಲ. ಅದಾಯ್ತಪ್ಪ ಅಂತೇಳಿ ಇಲ್ಲಿ ಕರ್ಕೊಂಡ್ಬಂದ್ರು, ಸ್ವತಂತ್ರ ಆಜಾದ್ ಚೌಕ ಅಂತ. ನಾನೆಲ್ಲ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ನೋಡಿದ್ದೀನಿ, ಒಂದೊಂದು ಊರಲ್ಲಿ ಒಂದು ಸೋಮಾರಿ ಕಟ್ಟೆ ಮಾಡಿರ್ತಾರೆ. ಸಂಜೆ ಹೋಗಿ ಸುಮ್ಮನೆ ಯಾರೋ ಕೂತ್ಕೊಂಡೆಲ್ಲ ಆಟ ಹೊಡ್ಕೊಂಡು ಕಾಫಿ ಗಿಫಿ ಕುಡ್ಕೊಂಡು ಹೋಗೋದು. ಇಲ್ಲಿ ಸ್ವತಂತ್ರದ ಭಾವನೆಗಳನ್ನ, ಹೇಗ್ ಬಂತು ನಮಗೆ ಸ್ವಾತಂತ್ರ್ಯ ಅಂತಕ್ಕನ್ನೋದನ್ನ ಮುಂದಿನ ಪೀಳಿಗೆಗೆ ಅರ್ಥೈಸುವಂತ ರೀತಿಯಲ್ಲಿ ಆ ಚೌಕವನ್ನು ಮಾಡಿದ್ದಾರೆ. ಆಶ್ಚರ್ಯ ಆಗುತ್ತೆ. ನಿಜವಾಗೂ ನಿಮಗೆ ಎಲ್ಲ ಐಡಿಯಾ ಬಂತು ಗೊತ್ತಿಲ್ಲ ನನಗೆ. ಇಲ್ಲಿಗೆ ನಾವು ಸ್ವತಂತ್ರ ತಗೊಂಡಿದ್ದನ್ನ ಈಗಾಗಲೇ ಈ ಜನರೇಷನ್ ಒಂದಿಷ್ಟು ಮತ್ತೆ ಹೋಗ್ಬಿಟ್ಟಿದೆ. ಮುಂದಕ್ಕೆ ಗಾಂಧಿ ಯಾರು ಅಂದ್ರೆ ಅದೇ ಆ ಕೋಲ್ ಹಿಡ್ಕೊಂಡಿದ್ದವನಲ್ಲ ಅಲ್ಲಿ ಆ ಚೌಕದಲ್ಲಿ ಅನ್ನೋ ಮಟ್ಟಿಗೆ ಬರುವಂತ ಸಂದರ್ಭ ಇವತ್ತು ಅವರು ಅದನ್ನ ಜ್ಞಾಪಿಸುವಂತ ರೀತಿಯಲ್ಲಿ ಆ ಚೌಕವನ್ನ ಮಾಡಿದ ಆಜಾದ್ ಚೌಕ ನಿಜ ಕೂಡ ಇತಿಹಾಸದಲ್ಲಿ ಉಳಿಯಿತು. ಅದಾಯ್ತಪ್ಪ ಅಂತೇಳಿ ಇಲ್ಲಿ ಬಂದ್ರೆ ಏನ್ರಿ ಇದು? ಅಲ್ಲ, ಇದು ಏನ್ ಅದ್ಭುತ ಕ್ರಿಯೇಟ್ ಮಾಡಿದಿರಿ ನೀವು. ಶ್ರೀನಿವಾಸ್, ನೀನ್ ನೋಡಿಲ್ಲಪ್ಪ, ನೀನ್ ಎಲ್ಲೋ ನೋಡಿದ್ಯಾ? ಇಡೀ ದೇಶದಲ್ಲಿ ನಾನು ಇಡೀ ನಮ್ದು ರಾಜ್ಯದ ಮಾತಾಡ್ತೀನಿ, ನಮ್ಮ ರಾಜ್ಯದಲ್ಲಿ ಇಂಥ ಒಂದು ಅಂಬೇಡ್ಕರ್ ಭವನ ಕಟ್ಟಬಹುದು. ಹಣ ಕೊಟ್ರೆ ಸರ್ಕಾರದಿಂದ ನೀವು ಕಟ್ಟುತ್ತೀರ, ಆದ್ರೆ ಅದರ ಕಾನ್ಸೆಪ್ಟ್ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯನ್ನ ಅವರ ಹುಟ್ಟಿನಿಂದ ಕೊನೆಯವರೆಗೂ ಅವರ ಆದರ್ಶಗಳನ್ನ ಅರ್ಥೈಸೋದಿದೆಯಲ್ಲ, ಅದು ಸುಲಭ ಅಲ್ಲ. ಅದಕ್ಕೂ ಆಧುನಿಕತೆ ಇದೆ. ಎಲ್ಲ ಎಲೆಕ್ಟ್ರಾನಿಕ್, ಇದು ಎಲ್ಲ ಕಿಯೋಸ್ಕ್ಸ್ ಮಾಡಿ ಅದನ್ನ ನೀವು ಬಟನ್ ಒತ್ತಿದ್ರೆ ಸಾಕು, ಅದು ಅವ್ರ ಇತಿಹಾಸ ಹೇಳ್ಬಿಡು. ಇವತ್ತು ಬಹುಶಃ ಮುಂದೆ ಇದು ಒಂದು ಯಾತ್ರಾ ಸ್ಥಳ ಆಗುತ್ತೆ ಅಂತ ಅನ್ಸುತ್ತೆ. ಒಂದು ಟೂರಿಸಂ ಸೆಂಟರ್, ಮಕ್ಕಳಿಗೆ ಪ್ರತಿಯೊಂದು ಶಾಲೆಯ ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಅಂಬೇಡ್ಕರ್ ಬಗ್ಗೆ ನೀವು ಹೇಳಕ್ ಬೇಕಾಗಿಲ್ಲ, ಅದೇ ಹೇಳುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದೀರಿ. ನಿಜಕ್ಕೂ ನಾನು ಯಾವ ರೀತಿ ನಿಮ್ಗೆ ಅಭಿನಂದನೆ ಹೇಳಬೇಕು ಗೊತ್ತಿಲ್ಲ. It's an extraordinary contribution to your constituency, and this will remain in the history of Chintamani. ಇತಿಹಾಸದಲ್ಲಿ ನೀವು ಇವತ್ತು ಉಳಿದೋಗ್ಬಿಟ್ಟಿದ್ದಾರೆ. ಯಾರೇನಾರ ಟೀಕೆ ಮಾಡಲಿ, ಆದ್ರೆ ನಿಮ್ಮಲ್ಲಿ
ನಮ್ಮ ಅಣ್ತಮ್ಮರ ಜೊತೆ ನಾನು ರಿಕ್ವೆಸ್ಟ್ ಮಾಡೋದೇನು ಹೇಳಿ, ನೀವೆಲ್ಲ ಅವ್ರ ಜೊತೆಲಿ ಇವತ್ತು ಎಲ್ಲ ಇಲ್ಲಿ ನಮ್ಮ ಸಂಘಟನೆಗಳು ಬಂದಿದ್ದಾವೆ ಅಲ್ಲ, ಎಲ್ಲ ಸಂಘಟನೆಗಳು ಬಂದಿದ್ದಾರೆ, ಹೆಚ್ಚು ಕಡಿಮೆ ಒಬ್ಬರ ಬಿಟ್ಟಿದ್ರೆ ಹೋಗ್ಲಿ ಬಿಡಿ, ಆದ್ರೆ ಎಲ್ಲರೂ ಬಂದಿದ್ದೀರ. ನಿಮ್ಮ ಉದ್ದೇಶ ಏನಿದೆ? ಸ್ವಾಭಿಮಾನದ ಬದುಕು ನಮಗೆ ಸಿಗಬೇಕು ಅನ್ನೋದೇ ನಿಮ್ಮ ಹೋರಾಟ. ಅದಕ್ಕೆ ಸಹಕಾರಿಯಾಗಿ ನಿಂತ ಒಬ್ಬ ಸಹೋದರನ ಜೊತೆಯಲ್ಲಿ ನೀವು ಇರ್ಬೇಕಲ್ವಾ? ದಯಮಾಡಿ ಆ ಕೆಲಸ ಮಾಡಿ ಅಂತೇಳಿ ನಾನು ವೈಯಕ್ತಿಕವಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡೋದಕ್ಕೆ ಮಾದೇವಪ್ಪನವರು ಬಂದಿದ್ದಾರೆ. ಯಾಕೆಂದ್ರೆ ಬಹಳ ಚೆನ್ನಾಗಿ ಅರ್ಥೈಸಿಕೊಂಡು ಅದನ್ನ ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥ ಶಕ್ತಿ, ಬುದ್ಧಿವಂತಿಕೆ ಅವರಿಗಿದೆ. ಬಹಳಷ್ಟು ಈಗ ತಾನೇ ನಮ್ಮನ್ನ ಸಂವಿಧಾನ ಓದಿಸಿದ್ರು, ಅದನ್ನು ಮಾಡಿದವರೇ ಮಹಾದೇವಪ್ಪನವರು. ಇವತ್ತು ಎಲ್ಲಾ ಸಭೆಗಳಲ್ಲಿ, ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ನಲ್ಲಿ, ಎಲ್ಲಾ ಸಭೆಗಳಲ್ಲಿ ಸಂವಿಧಾನವನ್ನು ಓದಬೇಕು ಅಂತೇಳಿ ಶಾಲೆಯ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಇವತ್ತು ಆ ಪದ್ಧತಿಯನ್ನ ತಂದಂತವ್ರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಮಹಾದೇವಪ್ಪ. ಹಾಗಾಗಿ ಇವತ್ತು ನಾನು ಹೆಚ್ಚು ಮಾತನಾಡೋದಕ್ಕೂ ಹೋಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚರಿತ್ರೆಯನ್ನ ಎಲ್ಲಿಂದ ಪ್ರಾರಂಭ ಮಾಡಬೇಕು? ಅವರ ಹುಟ್ಟು ತಮಗೆಲ್ಲ ಗೊತ್ತಿದೆ. ಅತ್ಯಂತ ಬಡ ಕುಟುಂಬ, 14ನೇ ಮಗ. ಯಾರಾದ್ರೂ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ನಂತರ ಅವರ ವಿದ್ಯಾಭ್ಯಾಸ, ಪ್ರಾಥಮಿಕ ವಿದ್ಯಾಭ್ಯಾಸ ಹೇಗಾಯ್ತು ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ, ಚರಿತ್ರೆ ಗೊತ್ತಿದೆ ನಿಮಗೆ. ಅಂಥದ್ದನ್ನು ಕೂಡ ಮೀರಿ ಪದವಿಯನ್ನ ಪಡ್ಕೊಂಡು ಆನಂತರ ಹೊರದೇಶಕ್ಕೆ ಹೋಗಿ, ಈ ಕಾಲದಲ್ಲಿ ಯಾರು ಬೇಕಾದ್ರೂ ಏರೋಪ್ಲೇನ್ ಹತ್ಕೊಂಡು ಹೊರಟೋಗ್ತಾರೆ, ಆದ್ರೆ ಅವತ್ತಿಗೆ ಹೊರದೇಶಕ್ಕೆ ಹೋಗಿರ್ತಕ್ಕಂಥ ಭವಿಷ್ಯ ನನಗೆ ಗೊತ್ತಿರುವಂತ ಇತಿಹಾಸದಲ್ಲಿ ಮೊದಲನೇ ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಇಡೀ ದೇಶದಲ್ಲಿ. ಬರೇ ಹೋಗಿ ಅಲ್ಲೇನೋ ಓದ್ಕೊಂಡು ಬರೋದಲ್ಲ, ಆದ್ರೆ ಅಪ್ರತಿಮವಾಗಿ ಜ್ಞಾನವನ್ನ ಸಂಪಾದನೆ ಮಾಡೋದಿದೆಯಲ್ಲ. ನಾನು ಕೂಡ ಇಂಗ್ಲೆಂಡ್ ಅಲ್ಲಿ ಅವ್ರು ಇದ್ದಿದ್ದ ಮನೆ, ಅವ್ರು ಹೋಗಿದ್ದ ಕಾಲೇಜು, ಆ ಲೈಬ್ರರಿ ಎಲ್ಲ ನೋಡ್ಕೊಂಡು ಬಂದಿದ್ದೇನೆ. ಆ ಅಪ್ರತಿಮವಾದ ನಾಲೆಡ್ಜ್ ಅನ್ನ, ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ನನಗಿನ್ನ ಇನ್ನು ಮೇಲೆ ಯಾರು ಇಲ್ಲ ಅಂತಕ್ಕಂಥದ್ದು. ಆ ಕಾಲಕ್ಕೆ, ಆ ಕಾಲಘಟ್ಟದಲ್ಲಿ 6 ಜನ, ಇಡೀ ಪ್ರಪಂಚದಲ್ಲಿ 6 ಜನರನ್ನ ಅತ್ಯಂತ ಜ್ಞಾನಿಗಳು ಅಂತ ಹೇಳಿ 2ನೇ ಯುದ್ಧದ ಸಂದರ್ಭದಲ್ಲಿ ಹೇಳ್ತಾರೆ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರು. ಇಡೀ ಪ್ರಪಂಚದಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡಿದಂತ 6 ಜನರ ಪೈಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಲ್ತಾರೆ ಅಂತ ಹೇಳಿದ್ರೆ ಎಷ್ಟು ಜ್ಞಾನವನ್ನ ಸಂಪಾದನೆ ಮಾಡಿದ್ರು. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.